ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ಆಪ್ತ ಜಿ ಪರಮೇಶ್ವರ್ಗೆ ಮತ್ತೆ ಮಹಾಮೋಸ. ಡಿಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದ ದಲಿತ ನಾಯಕನಿಗೆ ಮತ್ತೆ ಮೋಸ. ಸಿದ್ದು ಪುತ್ರ ಯತೀಂದ್ರಗೆ ಡಿಸಿಎಂ, ಪ್ರಿಯಾಂಕಾ ಖರ್ಗೆಗೂ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಿದ್ದರಾಮಯ್ಯ ಪುತ್ರ ಎಂಬ ಕಾರಣಕ್ಕೆ ಯತೀಂದ್ರಗೆ ಮಹಾ ಹುದ್ದೆ ಕೊಡಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಖರ್ಗೆ ಸಮಾಧಾನ ಪಡಿಸೋಕೆ ಪ್ರಿಯಾಂಕಾ ಖರ್ಗೆಗೂ ಕೂಡ ಡಿಸಿಎಂ ಪಟ್ಟ ಕೊಡಲಾಗ್ತಾ ಇರುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಆದ್ರೆ ಹಿರಿಯ ನಾಯಕ ಜಿ ಪರಮೇಶ್ವರ್ಗೆ ಮಾತ್ರ ಮತ್ತೆ ಮೋಸವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನ ಈ ಹಿಂದೆ ಅಧಿಕಾರಕ್ಕೆ ತರುವಲ್ಲಿ ಜಿ ಪರಮೇಶ್ವರ್ ಯಶಸ್ವಿಯಾಗಿದ್ರು. ಬರೋಬ್ಬರಿ 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಜಿ ಪರಮೇಶ್ವರ್ ಈಗಲೂ ಕೂಡ ಪರಂಗೆ ಸುಮಾರು 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಕೂಡ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಭಾವಿ ನಾಯಕರಾಗಿ ಪರಮೇಶ್ವರ್ ಗುರುತಿಸಿಕೊಂಡಿದ್ದಾರೆ. ಸಿದ್ದು, ಖರ್ಗೆ, ಡಿಕೆಶಿ ಲಾಬಿಯಿಂದಾಗಿ ಇದೀಗ ಪರಮೇಶ್ವರ್ಗೆ ಮಹಾಮೋಸವಾಗ್ತಾ ಇದೆ. ದಲಿತ ಸಮುದಾಯದ ನಾಯಕನಿಗೆ ಮತ್ತೆ ಮೋಸ. ಪಕ್ಷಾತೀತವಾಗಿ ಪರಮೇಶ್ವರ್ ವಿಶ್ವಾಸ ಗಳಿಸಿರುವಂತಹ ದಲಿತ ನಾಯಕ ಸಿದ್ದರಾಮಯ್ಯ ಆಪ್ತ ಜಿ ಪರಮೇಶ್ವರ್ಗೆ ಮತ್ತೆ ಮಹಾಮೋಸ.